ಬಿಹಾರದ ಪ್ರಮುಖ 6 ಪ್ರಾಂತ್ಯಗಳಲ್ಲಿ ಎನ್ಡಿಎಗೆ ಮುನ್ನಡೆ ಸಿಕ್ಕಿದೆ. 6 ಪ್ರಾಂತ್ಯಗಳಲ್ಲೂ ಕೂಡ ಮುನ್ನಡೆಯನ್ನು ಹೇಗೆ ಸಾಧಿಸಲಿಕ್ಕೆ ಸಾಧ್ಯವಾಯಿತು ಅನ್ನುವ ಲೆಕ್ಕಾಚಾರವನ್ನು ಕೂಡ ಇಲ್ಲಿ ನೋಡ್ತಾ ಹೋಗೋಣ. ನೋಡಿ, ಅಂಗ ಪ್ರದೇಶ ಒಟ್ಟು 6 ಜಾಗಗಳಿದ್ದಾವಲ್ಲ, ಒಟ್ಟು 27 ಕ್ಷೇತ್ರಗಳ ಪೈಕಿ 23ರಲ್ಲಿ ಎನ್ಡಿಎಗೆ ಮುನ್ನಡೆ ಆಗಿದೆ. ಅಂಗ ಪ್ರದೇಶದಲ್ಲಿ ನಾನು ಹೇಳ್ತಾ ಇರುವಂಥದ್ದು ಅಂಗ ಪ್ರದೇಶದ ಹೇಗೆ ನಾವು ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ, ಹಳೆ ಮೈಸೂರು ಭಾಗ, ಕರಾವಳಿ ಕರ್ನಾಟಕ ಅಂತ ಹೇಗೆ ಡಿವಿಷನ್ ಮಾಡ್ತೀವೋ ಅದೇ ರೀತಿಯ ಡಿವಿಷನನ್ನು ಬಿಹಾರದಲ್ಲಿ ಮಾಡಿದ್ರೆ ಅಂಗ ಪ್ರದೇಶ ಅಂತ ಒಂದು ಭಾಗ, ಅದೊಂದು ರೀಜನ್, ಅದೊಂದು ಪ್ರದೇಶ. ಆ ಅಂಗ ಪ್ರದೇಶದ ಜಾಗದಲ್ಲಿ 27 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದು ಮಾತ್ರ ಇದೇ BJP ನೇತೃತ್ವದ NDA ಮೈತ್ರಿಕೂಟ. ಈ ಬಾರಿ ಹೆಚ್ಚುವರಿಯಾಗಿ 4 ಕ್ಷೇತ್ರಗಳಲ್ಲಿ, ಕೇವಲ 4 ಕ್ಷೇತ್ರಗಳಲ್ಲಿ ಮಾತ್ರ ಮಹಾಗಠಬಂಧನ್ ಇದ್ದರೆ ಇನ್ನುಳಿದಂಥ ಬಹುತೇಕ ಕ್ಷೇತ್ರಗಳಲ್ಲಿ NDA ಮೈತ್ರಿಕೂಟ ಮುನ್ನಡೆಯನ್ನು ಸಾಧಿಸಿದೆ. ಕಳೆದ ಬಾರಿ 8 ಸೀಟ್ಗಳನ್ನು ಇಲ್ಲಿ ಮಹಾಗಠಬಂಧನ್ ಗೆದ್ದಿತ್ತು. ಆದರೆ ಈ ಬಾರಿ 4 ಕ್ಷೇತ್ರಗಳಲ್ಲಿ ಮುನ್ನಡೆ ಇದೆ. ಫಲಿತಾಂಶ ಏನು ಬೇಕಾದರೂ ಆಗಬಹುದು. ಬಿಹಾರದ ಆಗ್ನೇಯ ಭಾಗದಲ್ಲಿರುವಂಥ ಅಂಗ ಪ್ರದೇಶ ಇದು. ಅಂಗ ಪ್ರದೇಶ 27 ಕ್ಷೇತ್ರಗಳನ್ನು ಒಳಗೊಂಡಿದ್ದರೆ 27ರಲ್ಲಿ 23 ಅಂದರೆ ಕ್ಲೀನ್ ಸ್ವೀಪ್. ಇದು ಒಂದು ಲ್ಯಾಂಡ್ ಸ್ಲೈಡ್ ವಿಕ್ಟರಿಯತ್ತ ಸಾಗ್ತಾ ಇದೆ NDA ಮೈತ್ರಿಕೂಟ. ಬಿಹಾರದ ಪಶ್ಚಿಮ ಭಾಗದಲ್ಲಿರುವಂಥ ಭೋಜ್ಪುರ್ ಕಡೆ ಹೋಗೋಣ. ಈಗ ಭೋಜ್ಪುರ್ ಪ್ರಾಂತ್ಯದಲ್ಲಿರುವಂಥ 46 ಕ್ಷೇತ್ರಗಳ ಪೈಕಿ 33 ಕ್ಷೇತ್ರಗಳಲ್ಲಿ NDA ಮುನ್ನಡೆಯನ್ನು ಸಾಧಿಸಿದೆ. ಕಳೆದ ಬಾರಿಗಿಂತ ಈ ಬಾರಿ 22 ಕಡೆ NDA ಪಾರುಪತ್ಯವನ್ನು ಮೆರೆದಿದೆ. ಮಹಾಗಠಬಂಧನ್ ಕೇವಲ 12 ಕ್ಷೇತ್ರಗಳಲ್ಲಿ ಲೀಡ್ ಸಾಧಿಸ್ತಾ ಇದೆ. ಕಳೆದ ಬಾರಿಗಿಂತ 22 ಕ್ಷೇತ್ರಗಳನ್ನು ಮಹಾಗಠಬಂಧನ್ ಕಳೆದುಕೊಳ್ತಾ ಇದೆ. ಬಿಹಾರದ ಪಶ್ಚಿಮ ಭಾಗದಲ್ಲಿರುವಂಥ ಭೋಜ್ಪುರ್ ಪ್ರಾಂತ ಇದು. ಆಗ್ನೇಯ ಆಯಿತು, ಪಶ್ಚಿಮ ಆಯಿತು. ಈಗ ಮಗಧ ಪ್ರಾಂತ್ಯಕ್ಕೆ ಹೋಗೋಣ. ಮಗಧದ ದೊರೆ ನಾವೆಲ್ಲ ಓದಿದ್ದೇವೆ ಇತಿಹಾಸದಲ್ಲಿ. ಮಗಧ ಪ್ರಾಂತ್ಯದ ಎಲ್ಲ 38 ಕ್ಷೇತ್ರಗಳಲ್ಲಿ NDA 100% ಸೀಟುಗಳು NDAಗಿಲ್ಲಿ. ಬಿಹಾರದ ದಕ್ಷಿಣ ಭಾಗದಲ್ಲಿದೆ. ಮಗಧ ಪ್ರಾಂತ್ಯದ ಎಲ್ಲ 38 ಕ್ಷೇತ್ರಗಳಲ್ಲಿ NDA ಪಾರುಪತ್ಯವನ್ನು ಮೆರಿತಾ ಇದೆ. ಮಗಧ ಪ್ರಾಂತ್ಯ NDA ಸಂಪೂರ್ಣವಾಗಿ NDA ಹಿಡಿತಕ್ಕೆ ಸಿಗ್ತಾ ಇದೆ. ಮಗಧ ಪ್ರಾಂತ್ಯದಲ್ಲಿ ಇದೊಂದು ಮ್ಯಾಜಿಕ್ ಅಂತ ಹೇಳಬೇಕಾಗತ್ತೆ. NDA ತಂತ್ರಗಾರಿಕೆಯನ್ನು, NDA ಭರವಸೆಗಳನ್ನು ಒಪ್ಕೊಂಡಿದೆ. ಇನ್ನು ಮಿಥಿಲಾಂಚಲ್ ಪ್ರಾಂತ್ಯಕ್ಕೆ ಹೋಗೋಣ. ಮಿಥಿಲಾಂಚಲ್ ಪ್ರಾಂತ್ಯದಲ್ಲಿ 10 ಸೀಟುಗಳಲ್ಲಿ ಮಾತ್ರ ಮಹಾಗಠಬಂಧನ್ ಹಿಡ್ತಾ ಇದೆ. ಬಿಹಾರದ ಉತ್ತರ ಭಾಗದಲ್ಲಿರುವಂಥ ಮಿಥಿಲಾಂಚಲ್ ಪ್ರಾಂತ್ಯ 50 ಕ್ಷೇತ್ರಗಳಿದ್ದು ಅಲ್ಲಿ NDA 40 ಕ್ಷೇತ್ರಗಳಲ್ಲಿ ಹೋಗ್ತಾ ಇದೆ. 40 ಕ್ಷೇತ್ರಗಳಲ್ಲಿ ಮುಂದುವರಿತಾ ಇದೆ, ಮುನ್ನಡೆಯನ್ನು ಸಾಧಿಸ್ತಾ ಇದೆ. ಕೇವಲ 10 ಸ್ಥಾನಗಳಲ್ಲಿ ಮಾತ್ರ ಮಹಾಗಠಬಂಧನ್ ವರ್ಕ್ ಆಗಿದೆ. ನೋಡಿ, ಇದು ಉತ್ತರ ಭಾಗದ ಬಿಹಾರದ ಕಥೆ ಆಗಿದ್ದರೆ, ಇನ್ನು ಬಿಹಾರದ ಪೂರ್ವ ಭಾಗದ ಸೀಮಾಂಚಲ ಪ್ರದೇಶಕ್ಕೆ ಹೋಗೋಣ. ಸೀಮಾಂಚಲದಲ್ಲಿ 24 ಕ್ಷೇತ್ರಗಳಿದ್ದಾವೆ. NDA 19 ಕ್ಷೇತ್ರಗಳಲ್ಲಿ ಪ್ರಾಬಲ್ಯವನ್ನು ಸಾಧಿಸ್ತಾ ಇದೆ. ಕಳೆದ ಬಾರಿಗಿಂತ ಈ ಬಾರಿ 7 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದೆ. ಮಹಾಗಠಬಂಧನ್ ಕೇವಲ 3 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದೆ. ಬಿಹಾರದ ಪೂರ್ವ ಭಾಗ ಇದು. ಪೂರ್ವ, ಪಶ್ಚಿಮ, ಉತ್ತರ, ಆಗ್ನೇಯ, ಇನ್ನು ವಾಯುವ್ಯ ಪ್ರದೇಶದಲ್ಲಿರುವಂಥ ತಿರುತ್ ಪ್ರಾಂತ್ಯ ಇದು ನಾವು ತೋರಿಸ್ತಾ ಇದ್ದೀವಿ. ತಿರುತ್ ಪ್ರಾಂತ್ಯದಲ್ಲಿ 49 ಕ್ಷೇತ್ರಗಳಿದ್ದಾವೆ. ತಿರುತ್ ಪ್ರಾಂತ್ಯದಲ್ಲಿ 49 ಕ್ಷೇತ್ರಗಳಿದ್ದಾವೆ. 49 ಕ್ಷೇತ್ರಗಳಲ್ಲಿ 41 ಕ್ಷೇತ್ರಗಳಲ್ಲಿ NDA ಪಾರುಪತ್ಯವನ್ನು ಸಾಧಿಸ್ತಾ ಇದೆ. ಕಳೆದ ಬಾರಿಗಿಂತ ಹೆಚ್ಚುವರೆಗೆ 10 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಗಳಿಸಿಕೊಂಡಿದೆ NDA. ಮಹಾಗಠಬಂಧನ್ 8 ಪ್ರದೇಶಗಳಲ್ಲಿ ಮಾತ್ರ ಮುನ್ನಡೆಯನ್ನು ಸಾಧಿಸ್ತಾ ಇದೆ. ನಿಜಕ್ಕೂ ಕೂಡ ಇದು ಅಚ್ಚರಿ ಅಂತ ಅನಿಸುತ್ತೆ. ಯಾಕೆಂತ ಹೇಳಿದ್ರೆ ಇಂಥ ಫಲಿತಾಂಶವನ್ನು ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಆದರೆ BJP ಒಂದು ಕ್ಯಾಲ್ಕುಲೇಟೆಡ್ ರಿಸ್ಕನ್ನು ತೆಗೆದುಕೊಂಡಿತ್ತು. NDA ಮೈತ್ರಿಕೂಟ ಒಂದು ಕ್ಯಾಲ್ಕುಲೇಷನನ್ನು ಇಟ್ಕೊಂಡಿತ್ತು. ಅಂಥ ಕ್ಯಾಲ್ಕುಲೇಷನ್ನ ಪ್ರಕಾರ ಮುಂದುವರಿತು, ಅಲ್ಲಿ ಹೋಗಿ ಅಪ್ರೋಚ್ ಆಯಿತು. ಅದರ ಪ್ರಕಾರ ಜನ ಕೂಡ ಅದನ್ನು ಒಪ್ಕೊಂಡಿದ್ದಾರೆ, ಅದಕ್ಕೆ ಮನ್ನಣೆ ಕೊಡ್ತಾ ಇದ್ದಾರೆ. ಈ ವಿಚಾರದ ಎಲ್ಲ ಮಾಹಿತಿಯನ್ನು ನಿಮಗೆ ಒಂದೊಂದು ಇಂಚಿಂಚು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ.